ಆಗಿದ್ದು ತಲೆ ಒಂದೇ ಅಂಗ, ಅದು ಅಷ್ಟಾಂಗ ಹೇಗಾಗ್ತದೆ ಅಂತ ಪ್ರಶ್ನೆ. ತಲೆ ಅನ್ನೋದು ಬಹಳ ದೊಡ್ಡದು, ಇದರ ಹೆಸರೇ ಉತ್ತಮ ಅಂಗ ಅಂತ. ಯಾಕೆ ಉತ್ತಮ ಅಂಗ ಅಂದ್ರೆ ಎಲ್ಲ ಅಂಗಗಳ ಕಂಟ್ರೋಲ್ ತಲೆಯಲ್ಲಿದೆ, ಬ್ರೈನ್ ಇರೋದೇ ತಲೆಯಲ್ಲಿ. ಇದು ಬರೀ ವೈಜ್ಞಾನಿಕವಾಗಿ ಬ್ರೈನ್ ತಲೆಯೊಳಗಿದೆ ಅನ್ನೋದಕ್ಕೆ ಉತ್ತಮ ಅಂಗ ಅಲ್ಲ. ಐತರೇಯೋಪನಿಷತ್ತು ಕೂಡ ತಾವಾ ಏತಾ ಶೀರ್ಷನ್ ಶ್ರೇಯಶ್ರಿತಾ ಅಂತ ಎಲ್ಲ ಇಂದ್ರಿಯಗಳ ಕಂಟ್ರೋಲ್ ತಲೆಯೊಳಗೆ ಇದ್ದದ್ದಕ್ಕೆ, ಎಲ್ಲ ಇಂದ್ರಿಯಗಳು ತಲೆಯನ್ನು ಆಶ್ರಯಿಸಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋದಕ್ಕೇನೆ ತಲೆಗೆ ಶೀರ್ಷ ಅಂತ ಹೆಸರು. ಎಲ್ಲವೂ ಇದನ್ನು ಆಶ್ರಯಿಸಿದೆ, ಎಲ್ಲ ಇಂದ್ರಿಯಗಳ ಕಂಟ್ರೋಲ್ ಇಲ್ಲಿದೆ. ಬ್ರೇನಿನೊಳಗಿನ ಒಂದು ನರ ಡ್ಯಾಮೇಜ್ ಆದರೆ ಪಾರ್ಶ್ವವಾಯು ಆಗುತ್ತೆ, ಒಂದು ಕಾಲು ಸ್ವಾಧೀನ ತಪ್ಪಬಹುದು, ಪ್ಯಾರಲಿಸಿಸ್ ಆಗ್ಬೋದು. ಮತ್ತೊಂದು ನರಕ್ಕೆ ಡ್ಯಾಮೇಜ್ ಆದರೆ ಇನ್ನೊಂದು ಪಾರ್ಶ್ವ ಹೋಗ್ಬೋದು, ಕಣ್ಣು ಹೋಗ್ಬೋದು, ಕಿವಿ ಹೋಗ್ಬೋದು, ಮೂಗು ಹೋಗ್ಬೋದು. ಬ್ರೇನಿನೊಳಗಿನ ಒಂದೊಂದು ಸೂಕ್ಷ್ಮವಾದ ಭಾಗಕ್ಕೂ ನಮ್ಮ ದೇಹಕ್ಕೂ ಸಂಬಂಧ ಇದೆ. ಅಲ್ಲಿ ಏನೇ ಒಂದು ಡ್ಯಾಮೇಜ್ ಆದರೆ ನಮ್ಮ ದೇಹ ಹೋಯ್ತು. ಶಕ್ತಿ ಇದ್ದರೆ ಅಥವಾ ಅವಕಾಶ ಇದ್ದರೆ ಪೂರ್ಣವಾಗಿ ದಂಡವತ್ ಪತಿತರಾಗಿ ನಮಸ್ಕಾರ ಮಾಡಿ, ತಪ್ಪಿಲ್ಲ. ಆಗಲಿಲ್ಲ, ಅಷ್ಟಾಂಗ ಸಹಿತ ನಮಸ್ಕಾರವನ್ನು ಎಲ್ಲದರ ಕಂಟ್ರೋಲ್ ಶಿರಸ್ಸಿನಲ್ಲಿದ್ದಕ್ಕೆ ಶಿರಸ್ಸು ಒಂದು ಬಾಗಿದರೆ ಅದು ಅಷ್ಟಾಂಗ ನಮಸ್ಕಾರ ಆದ ಹಾಗೆ, ಸಾಷ್ಟಾಂಗನೇ ಅದು.